ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಸಾಯಿ ವಿದ್ಯಾ ಕಾಲೇಜ್ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಕಾಲೇಜು ಯಾವಾಗ ಸ್ಟಾರ್ಟ್ ಆಯ್ತು, ಯಾರು ಓನರು, ಮತ್ತೆ ಯಾವ್ಯಾವ ಕೋರ್ಸ್ ಆಫರ್ ಮಾಡಿದ್ದಾರೆ, ಮತ್ತೆ ನಿಮ್ಗೆ ಯಾವ ತರ ಪ್ಲೇಸ್ಮೆಂಟ್ ಸಿಗುತ್ತೋ ಸಿಗೋದಿಲ್ವೋ, ಜೊತೆಗೆ ಎಷ್ಟು ಪ್ಲೇಸ್ಮೆಂಟ್ ಸಿಗ್ಬೋದು, ಯಾವ ಪ್ಯಾಕೇಜಸ್ ಸಿಗ್ಬೋದು, ಈ ಕಾಲೇಜ್ ಸೇರೋದ್ರಿಂದ ಏನ್ ಅಡ್ವಾಂಟೇಜು, ಈ ಕಾಲೇಜ್ ಸೇರೋದ್ರಿಂದ ಏನ್ ಡಿಸ್ಅಡ್ವಾಂಟೇಜು, ಇದು ಆಟೋನಮಸ್ ಕಾಲೇಜು ಅಥವಾ ವಿಟಿ ಅಂಡರ್ ಇದೆಯೋ ಇಲ್ಲ ಇದು ಸಪರೇಟ್ ಯೂನಿವರ್ಸಿಟಿನೋ, ಇದನ್ನ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಕಾಲೇಜ್ ಎಲ್ಲಿದೆ ಅಂದ್ರೆ ರಾಜನಗುಂಟೆ ಯಲಹಂಕ ಹತ್ರ ಇದೆ. ಸೊ ಯಲಹಂಕದಿಂದ ತುಂಬಾ ಹತ್ರ ಇದೆ. ನಿಮಗೆ BMTC ಕನ್ವಿನಿಯಂಟ್ ಇದೆ. BMTC ಬೇಡ ಅಂದ್ರೆ ಕಾಲೇಜಿಂದಾನೆ ತುಂಬಾ ಏರಿಯಾ ಬೆಂಗಳೂರಿಂದ ಬಸ್ಸಸ್ ಫೆಸಿಲಿಟಿ ಇದೆ, ಇನ್ಕ್ಲೂಡಿಂಗ್ ದೊಡ್ಡಬಳ್ಳಾಪುರದಿಂದ, ಯಲಹಂಕದಿಂದ ಅಥವಾ ವಿಜಯನಗರದಿಂದ. ಸೊ ಎಲ್ಲಾ ಏರಿಯಾ, ಹೆಚ್ಚು ಕಮ್ಮಿ ಎಲ್ಲಾ ಏರಿಯಾದಿಂದ ನಿಮಗೆ ಬಸ್ಸಿನ ಫೆಸಿಲಿಟಿ ಇದೆ. ಸೊ ಟ್ರಾನ್ಸ್ಪೋರ್ಟೇಶನ್ ಯಾವುದೇ ರೀತಿ ಅಡಚಣೆ ಆಗೋದಿಲ್ಲ. ಯಲಹಂಕದಿಂದ ನೀವು ಡೈರೆಕ್ಟ್ ಆಗಿ BMTC ಬಂದ್ರೆ ರಾಜನಗುಂಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ ಕಾಲೇಜು. ಇಲ್ಲ ನಾವು ಕಾಲೇಜ್ ಬಸ್ ಅಲ್ಲೇ ಓಡಾಡ್ತೀವಿ ಅಂದ್ರೆ ನಿಮಗೆ ಮೆಜಾರಿಟಿ ಏರಿಯಾಸ್ ಆಫ್ ಬೆಂಗಳೂರಿಂದ ಬಸ್ ಫೆಸಿಲಿಟಿ ಅವೈಲಬಲ್ ಇದೆ. ಈಗ ನಂತರ ಬಂದು ಈ ಕಾಲೇಜು ಯಾವಾಗ ಸ್ಟಾರ್ಟ್ ಆಯ್ತು? ಈ ಕಾಲೇಜ್ ಸ್ಟಾರ್ಟ್ ಆಗಿದ್ದು 2008ರಲ್ಲಿ. ಈ ಕಾಲೇಜನ್ನ ಯಾವುದೇ ಬಿಸ್ನೆಸ್ ಮ್ಯಾನ್ ಸ್ಟಾರ್ಟ್ ಮಾಡಿಲ್ಲ. ಈ ಕಾಲೇಜ್ನ ಸ್ಟಾರ್ಟ್ ಮಾಡಿರೋದು ಪ್ರೊಫೆಸರ್ಸ್ ಅಂದ್ರೆ ಯಾರ್ಯಾರು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಿದ್ರು, ಒಂದು 30 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಅವ್ರಿಗೆ ನಾವು ಒಂದು ಇನ್ನೂ ಅತ್ಯುತ್ತಮವಾದ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಎಲ್ಲ ಒಂದು ಗುಂಪು ಮಾಡಿಕೊಂಡು ಅವರೇ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೇಳಿ ಕಟ್ಟಿರೋ ಸಂಸ್ಥೆ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಯ್ನ್ ಆಗ್ಬೇಕು ಅಂದ್ರೆ ಮುಂಚೆ ನೀವು ತಿಳ್ಕೊಬೇಕಾಗಿರೋದು ಇದು ಅಕ್ರಿಡೇಟೆಡ್ ಆಗಿದೆಯಾ ಇಲ್ವಾ ಅಂತ. ಅಕ್ರಿಡೇಷನ್ ಅಂದ್ರೆ ಇದು ಪರ್ಮಿಷನ್, ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿದ್ಯಾ ಅಂತ. ಸೊ ಫಸ್ಟ್ ಇದು AICTE ಇಂದ ಅಪ್ರೂವ್ಡ್ ಆಗಿರೋ ಕಾಲೇಜು, ಜೊತೆಗೆ UGC ರೆಕಗ್ನೈಸ್ಡ್ ಕಾಲೇಜು. ಸೊ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವೇನೇ ಡಿಗ್ರಿ ತಗೊಂಡ್ರು, ನೀವು ಅಬ್ರಾಡ್ ಹೋದ್ರು ಏನೂ ಇಶ್ಯೂ ಆಗೋದಿಲ್ಲ. ಜೊತೆಗೆ ಇಟ್ ಈಸ್ NAC ಅಕ್ರಿಡೇಟೆಡ್, A+ ಕ್ಯಾಟಗರಿಯಲ್ಲಿ NAC ಅಕ್ರಿಡೇಷನ್ ಆಗಿದೆ. ಕೆಲವು ಬ್ರಾಂಚಸ್ NBA ಅಕ್ರಿಡೇಷನ್ ಸಹ ಆಗಿದೆ. NBA ಅಕ್ರಿಡೇಷನ್ ಅಂದ್ರೆ ಯಾವ್ದು ಡಿಪಾರ್ಟ್ಮೆಂಟ್ ವೈಸ್ ಮಾಡ್ತಾರೆ. ಸೊ ಕೆಲವು ಹಳೆ ಬ್ರಾಂಚಸ್ ಎಲ್ಲ ಇಲ್ಲಿ ಅಕ್ರಿಡೇಟೆಡ್ ಆಗಿದೆ. ಸೊ ಈಗ ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ನ ಆಫರ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚ್ ಒಂದಿದೆ, ಡಾಟಾ ಸೈನ್ಸ್ ಅಂತ ಒಂದು ಬ್ರಾಂಚ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಅಂತೇಳಿ AML ಅಂತೇಳಿ ಹೊಸ ಒಂದು ಬ್ರಾಂಚ್ ಇದೆ. ಹಾಗೆ ಕಂಪ್ಯೂಟರ್ ಸೈನ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿ ಹೊಸದಾಗಿ ಈ ವರ್ಷದಿಂದ ಬ್ರಾಂಚ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಇನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಹೊಸ ಬ್ರಾಂಚ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಟ್ರೆಡಿಷನಲ್ ಬ್ರಾಂಚ್ ಆದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಇದೆ. ಸೊ ಇದು ಮೇಜರ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ಬ್ರಾಂಚಸ್. ಜೊತೆಗೆ ಈ ಕಾಲೇಜಲ್ಲಿ ನಿಮಗೆ MBA ಕೋರ್ಸ್ ಆಲ್ಸೋ ಆಫರ್ ಮಾಡ್ತಾ ಇದ್ದಾರೆ. ಒಂದು ಇಂಟೆಕ್ಸ್ ಎಲ್ಲ ನೀವು ಎಷ್ಟು ಜನ ಅಡ್ಮಿಷನ್ಸ್ ತಗೊಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ನೀವು ಡೈರೆಕ್ಟ್ ಆಗಿ ಕಾಲೇಜನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಮಾಹಿತಿ ಸಿಗ್ತಾರೆ. ಸೊ ಎಲ್ಲರಿಗೂ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಯಾವ ತರ ಅಡ್ಮಿಷನ್ ತಗೊಬೇಕು ಸಾಯಿ ವಿದ್ಯಾ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಯಾವುದೇ ಕಾಲೇಜ್ಗೂ ಅಡ್ಮಿಷನ್ ತಗೊಬೇಕು ಅಂದ್ರೆ, ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ತಗೊಬೇಕಂದ್ರೆ ಫಸ್ಟ್ ಒಂದು CET ಎಕ್ಸಾಮ್ ಬರ್ದಿರ್ತೀರಿ. CET ಮುಖಾಂತರ ಕೌನ್ಸಿಲಿಂಗ್ ಅಲ್ಲಿ ನೀವು ಸೀಟ್ ಅಲಾಟ್ ಆಗುತ್ತೆ. ಸೊ ಇದು ತುಂಬಾ ಬೆಂಗಳೂರಲ್ಲಿ ಇರೋದ್ರಿಂದ ಮತ್ತೆ ರೆಪ್ಯೂಟೆಡ್ ಕಾಲೇಜ್ ಆಗಿರೋದ್ರಿಂದ ನಿಮ್ಗೆ ಅಡ್ಮಿಷನ್ಸ್ಗೆ ಒಳ್ಳೆ ರ್ಯಾಂಕ್ ಇದ್ರೆ ನಿಮ್ಗೆ ಈಸಿಯಾಗಿ CET ಅಲ್ಲಿ ಸಿಗುತ್ತೆ. ಎಸ್ಪೆಷಲಿ IT ಬ್ರಾಂಚಸ್ಗೆ ಸಾಯಿ ವಿದ್ಯಾದಲ್ಲಿ ಮೋಸ್ಟ್ ಡಿಮ್ಯಾಂಡ್ ಇರುತ್ತೆ. ಸೊ ಎಷ್ಟು ಕಡಿಮೆ ರ್ಯಾಂಕ್ ಇರುತ್ತೋ ಅಷ್ಟು ಈಸಿಯಾಗಿ ನಿಮ್ಗೆ ಸೀಟ್ ಸಿಗುತ್ತೆ. ಇಲ್ಲ ನನ್ನ ಕೈಯಲ್ಲಿ CET ರ್ಯಾಂಕ್ ತುಂಬಾ ಕಡಿಮೆ ಇದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ ಅಂದ್ರೆ, ಇನ್ನೊಂದು ಆಪ್ಷನ್, ಮೇನ್ ಆಪ್ಷನ್ ಬಂದು ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗ್ಬೋದು. ಮ್ಯಾನೇಜ್ಮೆಂಟಲ್ ಕೋಟಾದಲ್ಲಿ ಹೋದ್ರೆ ಈ ಬೇರೆ ಕಾಲೇಜ್ಗೂ ಈ ಕಾಲೇಜ್ಗೆ ಏನ್ ಕಂಪ್ಯಾರಿಸನ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಂದ್ರೆ, ಅವರು ಮುಂಚೆನೆ ಡಿಫೈನ್ ಮಾಡ್ಬಿಡ್ತಾರೆ ಇಷ್ಟು ಫೀಸ್ ಇದೆ, ಈ ಬ್ರಾಂಚ್ಗೆ ಇಷ್ಟು ಫೀಸ್ ಇದೆ, ನೀವು ಬಂದು ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗ್ಬೋದು. ಆ ಫೀಸ್ ನ ಕಟ್ಟಿ ನೀವು ಆ ಕಾಲೇಜಲ್ಲಿ ಅಡ್ಮಿಷನ್ ಆಗ್ಬೋದು. ಇಲ್ಲಿ ಇನ್ನೊಂದು ಬೆಸ್ಟ್ ಬೆನಿಫಿಟ್ ಏನಂದ್ರೆ, ಇಲ್ಲಿ ಮೀಡಿಯೇಟರ್ ಯಾರು ಇರೋದಿಲ್ಲ, ಅದೇ ಬ್ರೋಕರ್ಸ್ ಇರೋದಿಲ್ಲ. ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗ್ತೀರಿ, ಮಾತಾಡ್ತೀರಿ, ಅಲ್ಲೇ ನೀವು ಮಾತಾಡ್ಕೊಂಡು ಅಲ್ಲೇ ಫೀಸ್ ಪೇ ಮಾಡೋದ್ರಿಂದ ಸೊ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಒಂದ್ಸರಿ ನೀವೇನ್ ಮಾತಾಡ್ತೀರಿ ಅದೇ 4 ವರ್ಷನೂ ಅದೇ ಫೀಸ್ ಇರುತ್ತೆ. ಸೊ ಇದು ಕಂಪೇರ್ ಟು ತುಂಬಾ ಕಾಲೇಜಸ್ ಅಲ್ಲಿ ಈ ಮೀಡಿಯೇಟರ್ ನಾನೇನೋ ಕಡಿಮೆ ಫೀಸ್ ಮಾಡಿಸ್ತೀನಿ, ಇದು ಮಾಡಿಸ್ತೀನಿ ಅಂತ ಹೇಳೋದು ಜಾಸ್ತಿ ಇದ್ರೆ, ಈ ಕಾಲೇಜ್ಗೆ ಆತರ ಯಾವುದೇ ರೀತಿ ಎಂಟರ್ಟೈನ್ ಮಾಡೋದಿಲ್ಲ. ಡೈರೆಕ್ಟ್ ಅಲ್ಲಿ ಕಾಲೇಜು ವಿತ್ ಪೇರೆಂಟ್ಸ್ ಅಷ್ಟೇ ಡೈರೆಕ್ಟ್ ಇಂಟ್ರಾಕ್ಷನ್ ಇರುತ್ತೆ. ಇಲ್ಲಿ ಯಾರು ಬಂದ್ರು ಜಾಸ್ತಿ ಮಾಡೋದಿಲ್ಲ, ಯಾರು ಬಂದ್ರು ಕಡಿಮೆನೂ ಮಾಡೋದಿಲ್ಲ. ಏನ್ ಫೀಸ್ ಸ್ಟ್ರಕ್ಚರ್ ನ ಡಿಫೈನ್ ಮಾಡಿರ್ತಾರೋ ಆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಅಡ್ಮಿಷನ್ ಈಸಿಯಾಗಿ ನೀವು ತಗೊಬಹುದು. ಇಲ್ಲ ಬೇರೆ ಇನ್ನೇನಾದ್ರೂ ಆಪ್ಷನ್ ಇದೆ ಅಂದ್ರೆ, ಕಾಮೆಟ್ ಕೆ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಆಲ್ರೆಡಿ ಏನಾದ್ರು ಕಾಮೆಟ್ ಕೆ ಬರ್ದಿದ್ರೆ ಸೊ ಅದರಲ್ಲೂ ರ್ಯಾಂಕ್ ತಗೊಂಡು ನೀವು ಆ ರ್ಯಾಂಕಿಂಗ್ ಅಲ್ಲಿ ಅಲಾಟ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಸೀಟ್ ತಗೊಬಹುದು. ಸೊ ಫೀಸ್ ಸ್ಟ್ರಕ್ಚರ್ ನೆಲ್ಲ ಅವರು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ನೀವು ನೋಡೋಂಗಿದ್ರೆ ನೋಡಿ. ಇಲ್ಲೇ
ಏನು ಈ ವರ್ಷದ 2026-27 ಅಲ್ಲಿ ಈ ಫೀಸ್ ಸ್ಟ್ರಕ್ಚರ್ ನ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ನೀವು ಬ್ರಾಂಚ್ ವೈಸ್ ಅವರು ಫೀಸ್ ಹೇಳಿದ್ದಾರೆ. ಸೊ ಈ ಸ್ಕ್ರೀನ್ ನೋಡಿದಾಗ ನಿಮಗೆ ಫೀಸ್ ಬಗ್ಗೆ ಐಡಿಯಾ ಬರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ಸ್. ಯಾವ ತರ ಪ್ಲೇಸ್ಮೆಂಟ್ಸ್ ಇದೆ. ಸೊ ಈಗ ನೀವು ಏನಾದ್ರೂ ನಾಲೆಜ್ ಇದ್ರೆ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಯಾವ ತರ ಆಗ್ತಾ ಇದೆ ಅಂದ್ರೆ, ಈಗ ತುಂಬಾ ಕಡಿಮೆ ಪ್ಲೇಸ್ಮೆಂಟ್ಸ್ ನಡೀತಾ ಇದೆ. ಎಲ್ಲ IT ಕಾಲೇಜಸ್ ಅಲ್ಲೆಲ್ಲ IT ಬ್ರಾಂಚಸ್ಗೆ ಪ್ಲೇಸ್ಮೆಂಟ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ. ಬಟ್ ಈ ಕಾಲೇಜಲ್ಲಿ ಕಂಪ್ಯಾರಿಟಿವ್ಲಿ ಇಯರ್ ಟು ಇಯರ್ ಪ್ಲೇಸ್ಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಜೊತೆಗೆ ಪ್ಯಾಕೇಜ್ ಆಲ್ಸೋ ಜಾಸ್ತಿ ಆಗ್ತಾ ಇದೆ. ಈ ಕಾಲೇಜಲ್ಲಿ ಐ ಥಿಂಕ್ 33 lakhs ಇಸ್ ದ ಲಾಸ್ಟ್ ಇಯರ್ ಅಲ್ಲಿ 33 lakhs ಪರ್ ಆನಮ್, ಒಂದು ವರ್ಷಕ್ಕೆ 33 ಲಕ್ಷ ಪ್ಯಾಕೇಜ್ ನ ಕೊಡ್ತಿರೋ ವಿದ್ಯಾರ್ಥಿನೂ ಇದ್ದಾರೆ. ಸೊ ಆನ್ ಅಂಡ್ ಅವರೇಜ್ 7 to 8 lakhs ಪ್ಯಾಕೇಜ್ IT ಬ್ರಾಂಚಸ್ ಅಲ್ಲಿ ಏನಾದ್ರು ನೀವು ಓದ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಈ ಕಾಲೇಜಲ್ಲಿ ಸಿಗುತ್ತೆ. ಸೊ ತುಂಬಾ ವೆರೈಟೀಸ್ ಆಫ್ ಕಂಪನೀಸ್ ಎಲ್ಲ ಬರ್ತಾ ಇದೆ. ಸೊ ಇನ್ನೊಂದು ಬೆನಿಫಿಟ್ ಏನಂದ್ರೆ, ಈ ಕಾಲೇಜ್ಗೆ ರೀಸೆಂಟ್ ಆಗಿ IT ಬ್ರಾಂಚ್ ರಿಲೇಟೆಡ್ ಹೊಸದಾಗಿ ಪ್ರಿನ್ಸಿಪಲ್ ಅಪಾಯಿಂಟ್ ಆಗಿದ್ದಾರೆ. ಅವರು ತುಂಬಾ ಹಾರ್ಡ್ ವರ್ಕಿಂಗು ಮತ್ತೆ ಇನೋವೇಟಿವ್ ಆಗಿ ವರ್ಕ್ ಮಾಡಿಕೊಂಡು ತುಂಬಾ IT ಕಂಪನೀಸ್ ಎಲ್ಲ ಬರ್ತಾ ಇದೆ. ಸೊ ಪ್ಲೇಸ್ಮೆಂಟ್ ಜಾಸ್ತಿ ಆಗ್ತಿದೆ ಅಂತೇಳಿ ಟಾಕ್ ಇದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಹಾಸ್ಟೆಲ್ ಫೆಸಿಲಿಟಿ. ಸೊ ಎಷ್ಟೊಂದ್ ಜನ ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇದೆಯೋ ಹೊರಗಡೆ ಇದೆಯೋ ಅನ್ನೋ ಕನ್ಫ್ಯೂಷನ್ ಇದೆ. ಈ ಕಾಲೇಜಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಸಪರೇಟ್ ಹಾಸ್ಟೆಲ್ ಇದೆ. ಎರಡೂನು ಕ್ಯಾಂಪಸ್ ಇನ್ಸೈಡ್ ಇದೆ. ಸೊ ಹಾಸ್ಟೆಲ್ಗೆ ನೀವೇನಾದ್ರೂ ಸೇರಿಸ್ತೀನಿ ಅಂದ್ರೆ ಫೀಸ್ ಸ್ಟ್ರಕ್ಚರ್ 80 to 1 lakh, ಅಂದ್ರೆ ಒಂದು 80 ರಿಂದ 1 ಲಕ್ಷ ರೂಪಾಯಿ ಫೀಸ್ ನಿಮಗೆ ಬರ್ಬೋದು. ಇಬ್ಬರಿಗೂ, ಹೆಣ್ಮಕ್ಳಿಗೂ ಮತ್ತೆ ಗಂಡ್ಮಕ್ಳಿಗೆ ಇಬ್ಬರಿಗೂ ಹೆಚ್ಚು ಕಮ್ಮಿ ಫೀಸ್ ಸ್ಟ್ರಕ್ಚರ್ ಹಾಸ್ಟೆಲ್ದು ಅಷ್ಟೇ ಇರುತ್ತೆ. ಜೊತೆಗೆ ಆ ಗ್ರೌಂಡ್ ಈಗ ಹೊಸದಾಗಿ ರಿನೋವೇಷನ್ ನಡೀತಾ ಇದೆ ಈ ಕಾಲೇಜಲ್ಲಿ. ಸೊ ಹೊಸದಾಗಿ ಒಂದು ದೊಡ್ಡ ಗ್ರೌಂಡ್ ಅನ್ನು ಬೇರೆ ಮಾಡ್ತಿದ್ದಾರೆ. ಸೊ ಸ್ಪೋರ್ಟ್ಸ್ ಮತ್ತೆ ಯಾವ್ದಾದ್ರು ಆಕ್ಟಿವಿಟೀಸ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ಈಗ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಜೊತೆಗೆ ಇಷ್ಟೇನಾ, ಇನ್ನೇನಾದ್ರೂ ಅಡಿಷನಲ್ ಆಗಿ ಈ ಕಾಲೇಜಲ್ಲಿ ಇದೆಯಾ ಅಂದ್ರೆ, ಈ ಕಾಲೇಜಲ್ಲಿ ಹುಡುಗರು ವಿದ್ಯಾರ್ಥಿಗಳು ಏನಾದ್ರೂ ಇನೋವೇಟಿವ್ ಆಗಿ ಏನಾದ್ರೂ ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದ್ರೆ ಈ ಕಾಲೇಜಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ, ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ ಅಂತ. ಸೊ ಇಲ್ಲಿ ಅವರು ಎಲ್ಲಾ ರೀತಿ ಸ್ಟಾರ್ಟ್ಅಪ್ ಗೂ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ಜೊತೆಗೆ ಕೆಲವು ತುಂಬಾ ಆಲ್ರೆಡಿ ಒಂದು 4 ರಿಂದ 5 ಸ್ಟಾರ್ಟ್ಅಪ್ ಕಂಪನೀಸ್ ಅಲ್ಲೇ ವರ್ಕ್ ಮಾಡ್ತಾ ಇದೆ. ಸೊ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಇಂಟರ್ನ್ಶಿಪ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ಏನಾದ್ರೂ ಡಿಫ್ರೆಂಟ್ ಟೆಕ್ನಾಲಜೀಸ್ ಅಲ್ಲಿ, ಸೊ ಕ್ಯಾಂಪಸ್ ಒಳಗಡೆ ಕೆಲವು ಕಂಪನಿ ಇರೋದ್ರಿಂದ ಅವ್ರಿಗೆ ಈಸಿಯಾಗಿ ಇಂಟರ್ನ್ಶಿಪ್ ಸಿಗುತ್ತೆ. ಮತ್ತೆ ಏನು ಇಂಡಸ್ಟ್ರಿಯಲ್ಲಿ ರನ್ ಆಗ್ತಾ ಇದೆ ಅದು ಈಸಿಯಾಗಿ ವಿದ್ಯಾರ್ಥಿಗಳಿಗೆ ನೀಟಾಗಿ ತಿಳಿಯುತ್ತೆ. ಸೊ ಇದು ಎಷ್ಟೋ ಕಾಲೇಜ್ ಕಂಪೇರ್ ಮಾಡಿದ್ರೆ ಈ ಕಾಲೇಜಲ್ಲಿರೋ ಬೆನಿಫಿಟ್ಸ್. ಸೊ ಇಷ್ಟೇನಾ, ಯಾವ್ದೇ ಸಾಯಿ ವಿದ್ಯಾ ಎಲ್ಲಾನು ಬೇಸ್ಟಾ? ಸೊ ಏನಾದ್ರೂ ಡಿಸ್ಅಡ್ವಾಂಟೇಜ್ ಇದೆಯಾ ಅಂದ್ರೆ, ಫಸ್ಟ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು ಔಟ್ಸ್ಕರ್ಟ್ಸ್, ಸ್ವಲ್ಪ ಸಿಟಿಯಿಂದ ಆಚೆ ಇರೋ ಕಾಲೇಜು. ಸೊ ನೀವೇನಾದ್ರೂ ಫುಲ್ಲು ಹೈಫೈ ಬೇಕು, ಫುಲ್ ಕ್ಯಾಂಪಸ್ ಫುಲ್ ಹೈಫೈ ಆಗಿರ್ಬೇಕು ಅಂದ್ರೆ ಆ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡಿ. ಸೊ ಇದು ಸಿಂಪಲ್, ಓದೋದಕ್ಕೆ ನೀವೇನಾದ್ರೂ ಕಲಿಬೇಕು ಅಂದ್ರೆ ಅದಕ್ಕೆ ಬೇಕಾದ ಅಟ್ಮಾಸ್ಫಿಯರ್ ಮಾತ್ರ ಇದೆ. ನೀವೇನಾದ್ರೂ ಎಂಜಾಯ್ ಮಾಡ್ಬೇಕು, ನನ್ಗೆ ಮಾಲ್ ಬೇಕು ಪಕ್ಕದಲ್ಲೇ, ಪಬ್ ಬೇಕು ಪಕ್ಕದಲ್ಲಿ ಅಂದ್ರೆ ಯಾವುದೇ ರೀತಿ ಈ ಕಾಲೇಜಲ್ಲಿ ಇಲ್ಲ. ಸೊ ಇದು ಮೇನ್ಲಿ ಡಿಸ್ಅಡ್ವಾಂಟೇಜ್ ಕೆಲವು ಸ್ಟೂಡೆಂಟ್ಸ್ಗೆ. ಸೊ ಓದಲೇಬೇಕು ಅನ್ನೋರಿಗೆ ಇದು ಅತ್ಯುತ್ತಮವಾದ ಕಾಲೇಜು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಡ್ರೆಸ್ ಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡ್ತಾರೆ. ಸೊ ನೀವು ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಬರ್ತಾರೆ, ಆ ತರ ಬರ್ತಾರೆ, ಐಫೈ ಅಲ್ಲಿ ಬರ್ತಾರೆ, ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಇಲ್ಲಿ ಮೋಸ್ಟ್ಲಿ ಎಜುಕೇಶನ್ ಪರ್ಪಸ್, ಯಾರು ಓದ್ಬೇಕು ಅನ್ನೋ ಉದ್ದೇಶಕ್ಕೆ ಬರ್ತಾರೋ ಅದೇ ಸ್ಟೂಡೆಂಟ್ ಸರ್ಕಲ್ ಜಾಸ್ತಿ ಇರುತ್ತೆ. ಸೊ ಫಾರಿನ್ ವಿದ್ಯಾರ್ಥಿಗಳು ಏನಾದ್ರು ಇದಾರಾ? ಸೊ ನನಗೆ ಗೊತ್ತಿರೋ ಮಾಹಿತಿ ಬೇಕಾದ್ರೆ ಸಾಯಿ ವಿದ್ಯಾದಲ್ಲಿ ಯಾವುದೇ ಅಬ್ರಾಡ್ ವಿದ್ಯಾರ್ಥಿಗಳು ಯಾರು ಇಲ್ಲ. ಸೊ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಓದ್ತಾರೆ, ಬೇರೆ ಬೇರೆ ಸ್ಟೇಟ್ಸ್ ಇಂದ. ಜಮ್ಮು ಕಾಶ್ಮೀರದಿಂದ ಇದ್ದಾರೆ, ಉತ್ತರ ಪ್ರದೇಶ, ಡೆಲ್ಲಿ, ಸೊ ಆಂಧ್ರ ಪ್ರದೇಶದಿಂದ ತುಂಬಾ ಜನ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಾ ರಾಜ್ಯಗಳಿಂದನೂ ಇಲ್ಲಿ ಬಂದು ಔಟ್ ಸ್ಟೇಷನ್ ಅಂದ್ರೆ ಹೊರಗಡೆ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಒಂದು ಕನ್ಕ್ಲೂಷನ್ ಏನ್ ಹೇಳ್ಬೋದು ಈ ಕಾಲೇಜ್ ಬಗ್ಗೆ ಅಂದ್ರೆ, ನಿಮಗೆ ಒಂದು ಅತ್ಯುತ್ತಮವಾದ ಎಜುಕೇಶನ್ ಯಾರು ರೆಡಿ ಮಾಡಿದ್ದಾರೆ ಅಂದ್ರೆ ಪ್ರೊಫೆಸರ್ಸೇ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದಾರೆ. ಸೊ ನಿಮ್ಮ ಮಕ್ಕಳಿಗಾಗ್ಲಿ ಇಲ್ಲ ನೀವೇ ಆಗ್ಲಿ ಓದ್ಬೇಕು ಅಂತಿದ್ರೆ ಇದು ಅತ್ಯುತ್ತಮವಾದ ಕಾಲೇಜು. ಆರಾಮಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಆರಾಮಾಗಿ ಸೀಟ್ ಏನಾದ್ರು ಸೀಟ್ ಸಿಕ್ಕಿದ್ರೆ, ತುಂಬಾ ಜನ ಉತ್ತರ ಕರ್ನಾಟಕ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ, ಏನಪ್ಪಾ ಸಾಯಿ ವಿದ್ಯೆ ಆಗಿದೆ ಈಗಿದೆಯಾ ಅಂತ. ಒಳ್ಳೆ ಕಾಲೇಜು, ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ. ಪ್ಲೇಸ್ಮೆಂಟ್ ಬಂದಾಗ ಪ್ಲೇಸ್ಮೆಂಟ್ ಇಸ್ ಪ್ಯೂರ್ಲಿ ಅಬೌಟ್ ಯುವರ್ ಸ್ಕಿಲ್. ನಿಮ್ಗೆ ಏನ್ ಸ್ಕಿಲ್ ನೀವು ಕಲಿತೀರಿ, ನೀವು ಏನು ಬೇರೆಯವ್ರಿಗಿಂತ ಹೆಚ್ಚಿನ ನಾಲೆಜ್ ಇದೆ ಅದ್ರ ಮೇಲೆ ನಿಮಗೆ ಕೆಲಸ ಸಿಗುತ್ತೆ. ಸೊ ಕಾಲೇಜು, ನೀವು ಓದೋ ಬ್ರಾಂಚು, ಓದೋ ಡಿಗ್ರಿ ಯಾವುದೂ ಮ್ಯಾಟರ್ ಆಗೋದಿಲ್ಲ. ನೀವೆಷ್ಟು ಚೆನ್ನಾಗಿ ನೀವು ಸ್ಕಿಲ್ ನ ಎನ್ಹಾನ್ಸ್ ಮಾಡ್ಕೊಂತೀರೋ ಅದಕ್ಕೆ
ನಿಮ್ಗೆ ಜಾಬ್ ಸಿಗುತ್ತಾ ಹೋಗ್ತವೆ. ನೀವು ಸ್ಕಿಲ್ ಎನ್ಹಾನ್ಸ್ ಮಾಡೋದಕ್ಕೆ ಏನೇನ್ ಬೇಕೋ ಆಪರ್ಚುನಿಟೀಸ್ ನ ಈ ಕಾಲೇಜು ನಿಮ್ಗೆ ಒದಗಿಸ್ಕೊಡುತ್ತೆ. ಸೊ ಇದೇ ತರ ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ಕಾಲೇಜ್ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಆ ಕಾಲೇಜ್ ಬಗ್ಗೆ, ಇಲ್ಲ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಬ್ರಾಂಚ್ ಬಗ್ಗೆ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕಾಲೇಜ್ ಬಗ್ಗೆ ಇಲ್ಲ ಆ ಬ್ರಾಂಚ್ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಸಾಯಿ ವಿದ್ಯಾ ರಿಲೇಟೆಡ್ ನೀವು ಕಮೆಂಟ್ ಅಲ್ಲಿ ಟೈಪ್ ಮಾಡಿ, ನಾನು ನಿಮ್ಗೆ ಏನೇ ಡೌಟ್ ಇನ್ನೂ ಕ್ಲಾರಿಫೈ ಮಾಡ್ತೀನಿ. ಇಲ್ಲ ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡೈರೆಕ್ಟ್ ಆಗಿ ಸಾಯಿ ವಿದ್ಯಾ ಒಂದ್ಸರಿ ವಿಸಿಟ್ ಮಾಡಿ. ನಮ್ಗೆ ಏನೇ ಡೌಟ್ ಇದ್ರು ಅಲ್ಲಿ ಸಾಯಿ ವಿದ್ಯಾ ಕಾಲೇಜಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಥ್ಯಾಂಕ್ ಯು.